ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಇವತ್ತು ನಾನು ನಿಮ್ಮ ಜೊತೆ ನನ್ನ ಏರ್ ರೆಮಿಡೀಸ್ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಯಾವ ಏರ್ ಆಯಿಲ್ನ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು. ನಾನು ಕೊಬ್ಬರಿ ಎಣ್ಣೆನ ಹಂಗೆ ಡೈರೆಕ್ಟಾಗಿ ಯೂಸ್ ಮಾಡಲ್ಲ. ಏನೇನು ಹಾಕಿ ಕಾಯಿಸ್ತೀನಿ ಅಂತ ನೀವೇ ನೋಡಿ. ಫಸ್ಟು ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಸ್ವಲ್ಪ ಬಿಸಿ ಆಗೋಕ್ಕೆ ಇಕ್ಕಿ ಮತ್ತು ಅದಕ್ಕೆ ಒಂದು 2 ಸ್ಪೂನಷ್ಟು ಹರಳೆಣ್ಣೆ ಹಾಕ್ಕೊತೀನಿ. ಹರಳೆಣ್ಣೆ ಶೀತ ಅನ್ನಿಸ್ತವರು ಜಾಸ್ತಿ ಏನು ಯೂಸ್ ಮಾಡೋಕೆ ಹೋಗ್ಬಿಡಿ, ಬರೀ ಕೊಬ್ಬರಿ ಎಣ್ಣೆಲೇ ಮಾಡ್ಕೊಳ್ಳಿ. ನಾನು ಇದನ್ನು ಯೂಸ್ ಮಾಡಿ ಒಂದು 2 ಇಯರ್ಸ್ 3 ಇಯರ್ಸಿಂದ ನಾನು ಇದೇ ಥರನೇ ಯೂಸ್ ಮಾಡ್ತಿರೋದು. ನಾನು ಒಂದು ಸ್ವಲ್ಪ ಏರ್ ಫಾಲ್ ಕಂಟ್ರೋಲ್ ಆಗಿದೆ, ಅದಕ್ಕೋಸ್ಕರ ನಿಮ್ಮ ಹತ್ರನೂ ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಎಲ್ಲರೂ ಇದನ್ನೇ ಯೂಸ್ ಮಾಡೋದು. ನಾನು ಇದಕ್ಕೆ ದಾಸವಾಳದ ಎಲೆ ಮತ್ತು ದಾಸವಾಳದ ಹೂವು, ಈರುಳ್ಳಿ, 1 ಸ್ಪೂನ್ ಅಕ್ಕಿ ಮತ್ತು ಮೆಂತ್ಯ, ಕರ್ಬೇವಿನ ಸೊಪ್ಪು ಇದರಲ್ಲಿ ಆ್ಯಡ್ ಮಾಡಿಲ್ಲ, ಸ್ಕಿಪ್ ಆಗಿದೆ, ನೀವು ಆ್ಯಡ್ ಮಾಡ್ಕೊಳ್ಳಿ. ಇಷ್ಟನ್ನು ಹಾಕ್ಬಿಟ್ಟು ನಾನು ಇದನ್ನು ಕಾಯಿಸ್ತೀನಿ. ಫಸ್ಟು ಲೋ ಫ್ಲೇಮಲ್ಲಿ ಇಕ್ಕಿ ಕಾಯಿಸ್ಬೇಕು, ಯಾಕಂದರೆ ಅದು ಉಪ್ಪು ಬಂದುಬಿಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಫಸ್ಟು ಆಯಿಲ್ನ ಒಂದು ಸ್ವಲ್ಪ ಬಾಯ್ಲ್ ಮಾಡಿ ಅದಾದಮೇಲೆ ನಾವು ಇದನ್ನೆಲ್ಲ ಹಾಕ್ಬಿಟ್ಟು ಕಾಯಿಸ್ಬೇಕು. ನೋಡಿ, ಅದು ಕಾಯ್ತಾ ಈ ಕಲರ್ ಇದೆ, ಲಾಸ್ಟಲ್ಲಿ ನೋಡ್ಬೋದು ನೀವು, ಗ್ರೀನ್ ಕಲರ್ ಆಗಿ ಚೇಂಜಸ್ ಆಗುತ್ತೆ ಇದು. ನೋಡಿ, ಇವಾಗ ಉಪ್ಪು ಬರ್ತಿದೆ. ನಾನಿಲ್ಲಿ ಲೋ ಮಾಡ್ತಾಯಿದ್ದೀನಿ ಫ್ಲೇಮ್ನ. ನೀವು ಒಂದು ಸತಿ ಟ್ರೈ ಮಾಡಿ ಏರ್ ಆಯಿಲ್. ನಾನು ಇದೇ ಥರ ಏರ್ ಕಂಟೆಂಟ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡಬೇಕಂದ್ರೆ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಈ ಥರ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಅದು ಉಪ್ಪು ಬಂದುಬಿಡುತ್ತೆ. ಏನು ಯಾವಾಗಲೂ ತಿರುಗಿಸ್ಬೇಕಂತಿಲ್ಲ, ಒಂದು ಸ್ವಲ್ಪ ಲೋ ಫ್ಲೇಮ್ ಮಾಡಿಬಿಟ್ರೆ ಸಾಕು. ಆ್ಯಂಡ್ ನಾನಿಲ್ಲಿ ಫಸ್ಟೇ ದಾಸವಾಳದ ಹೂವನ್ನ ಒಣಗಿಸಿ ಮಡಗಿದ್ದೆ, ಅದನ್ನು ಹಾಕಿರೋದು ಇವಾಗ. ಆಮೇಲೆ ನಾನು ನಿನ್ನ ಓಲ್ಡ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ನಾನು ಏರ್ ರೆಮಿಡೀಸ್ ಬಗ್ಗೆ ಒಂದು ಟಿಪ್ಸು. ಅಕ್ಕಿ ತೊಳೆದಿರೋ ನೀರಿಂದ ಕಂಡೀಷ್ನರ್ ಆಗಿ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಇವಾಗ ಎಲ್ಲ ಕಾಯ್ದಿದೆ, ಲಾಸ್ಟಲ್ಲಿ ನೋಡ್ಬೋದು ಗ್ರೀನ್ ಕಲರ್ ಆಗಿ ಟರ್ನ್ ಆಗಿದೆ. ಇದು ನಾನು ಫಸ್ಟೇ ಹೇಳಿದ್ದೆ ನಿಮಗೆ, ಎಲ್ಲ ಕುದಿಸ್ಮೇಲೆ ಈ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಗಸೆ ಬೀಜನ ಯೂಸ್ ಮಾಡಿಕೊಂಡು ಕೂಡ ನಮ್ಮ ಏರ್ನ ಯಾವ ಥರ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆಮೇಲೆ ನಾನು ಯೂಸ್ ಮಾಡೋ ಕಂಡೀಷ್ನರ್ ಬಂದ್ಬಿಟ್ಟು ಆನಿಯನ್ ಏರ್ ಕಂಡೀಷ್ನರ್. ಇದು ಮಾಮಾ ಅರ್ಥಿಂದ ನಾನು ಯೂಸ್ ಮಾಡೋದು. ನಾನು ಯೂಸ್ ಮಾಡೋ ಏರ್ ಸೀರಮ್ ಬಂದು ಲಾರಿಯಲ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೊಂದು ಏರ್ ಟಿಪ್ಸ್ನ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.